ಅಡಿಯೇನ್ ರಾಮಾನುಜದಾಸನ್. ವೇದಾಂತ ದೇಶಿಕರು ಗೃಹಸ್ಥರಾಗಿದ್ದರೂ ವೈರಾಗ್ಯ ಜೀವನ ನಡೆಸ್ತಾ ಇದ್ರು. ಅವರ ಜ್ಞಾನ ಸಂಪತ್ತು ಎಲ್ಲ ವಿದ್ವಾಂಸರ ಮನ್ನಣೆಗೆ ಪಾತ್ರವಾಗಿತ್ತು. ಅವರ ಕೀರ್ತಿ ಎಲ್ಲ ಕಡೆ ಹರಡಿತ್ತು. ಅಂತಹ ಸಮಯದಲ್ಲಿ ವಿಜಯನಗರದ ರಾಜಗುರುಗಳಾಗಿದ್ದ ಮಹಾಜ್ಞಾನಿ ಅದ್ವೈತ ಶಿಖಾಮಣಿ ಶ್ರೀ ವಿದ್ಯಾರಣ್ಯ ಮಹಾಮುನಿ ದೇಶಿಕರ ವಿದ್ವತ್ತನ್ನ ಅರಿತು ಅವರ ಜೀವನ ಶೈಲಿನೂ ತಿಳ್ಕೊಂಡು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಜಯನಗರದ ರಾಜರ ಆಸ್ಥಾನಕ್ಕೆ ಆಹ್ವಾನಿಸ್ತಾರೆ. ಆಗ ದೇಶಿಕರು ಭೂಲೋಕದ ರಾಜರನ್ನ ಹೊಗಳಿ ಪದ್ಯಗಳನ್ನ ಬರೆಯೋದಿಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾವಾಗಲೂ ಬಡವನಾದ ಕುಚೇಲನಿಗೆ ಕುಬೇರನ ಐಶ್ವರ್ಯವನ್ನೇ ಕೊಟ್ಟ ಆ ಕೃಷ್ಣನನ್ನ ಮಾತ್ರ ಸ್ತುತಿಸ್ತೇನೆ ಅಂತ ಅರ್ಥ ಕೊಡೋ ಪದ್ಯ ಬರೆದು ಕಳಿಸ್ತಾರೆ. ಅದನ್ನು ನೋಡಿದ ವಿದ್ಯಾರಣ್ಯರಿಗೆ ಸಂತೋಷ ಆಗುತ್ತೆ. ಇಂತಹ ಜ್ಞಾನಿಯನ್ನ ಪುರಸ್ಕರಿಸಲೇಬೇಕು ಅಂತ ಯೋಚಿಸಿ ಮತ್ತೆ ರಾಜನ ಆಸ್ಥಾನಕ್ಕೆ ಬರಲೇಬೇಕು ಅಂತ ಆಗ್ರಹಿಸಿ ಓಲೆ ಕಳಿಸ್ತಾರೆ. ಆಗ ದೇಶಿಕರು ವೈರಾಗ್ಯ ಪಂಚಕ ಅನ್ನೋ ಸ್ತೋತ್ರವನ್ನ ಬರೆದು ಕಳಿಸ್ತಾರೆ. ದೇವರಲ್ಲಿ ಅಚಲ ಭಕ್ತಿ ಇಟ್ಟು ಬೇರೆಯವರನ್ನ ಹೊಗಳಿ ಹೊಟ್ಟೆ ಹೊರೆದುಕೊಳ್ಳುವ ಕೆಲಸ ಮಾಡಲಿಲ್ಲ. ಆ ಶ್ಲೋಕದ ಕೊನೆಯಲ್ಲಿ ನನಗೆ ಯಾವ ಪಿತ್ರಾರ್ಜಿತ ಆಸ್ತಿಯೂ ಇಲ್ಲ, ನಾನು ಯಾವ ಧನವನ್ನೂ ಸಂಪಾದಿಸಿಲ್ಲ, ನನ್ನ ಏಕೈಕ ಆಸ್ತಿ ಅಂದರೆ ನನ್ನ ತಾತ ಬಿಟ್ಟು ಹೋಗಿರುವ ಹಸ್ತಿಶೈಲದ ವರದರಾಜಸ್ವಾಮಿ ಮಾತ್ರ ಅನ್ನೋ ಅರ್ಥ ಬರೋ ಶ್ಲೋಕ ಇದೆ. ತಮ್ಮ ತಾತ ಆರಾಧಿಸುತ್ತಿದ್ದ ವರದರಾಜನೇ ತಮಗೆ ಆಸ್ತಿ ಅಂತ ನಂಬಿದ್ರು. ಶ್ರೀರಂಗದಲ್ಲಿ ಅಧ್ಯಯನೋತ್ಸವ ನಡೆಸೋದಕ್ಕೆ ವಾದ ಮಾಡಿದಾಗ ಶತದೂಷಣಿ ಅನ್ನೋದನ್ನ ರಚಿಸಿ ವಾದದಲ್ಲಿ ಜಯಗಳಿಸಿರ್ತಾರೆ. ಆಗ ಸಾಕ್ಷಾತ್ ರಂಗನಾಥನೇ ಅವರಿಗೆ ವೇದಾಂತಾಚಾರ್ಯ ಅನ್ನೋ ಬಿರುದು ದಯಪಾಲಿಸ್ತಾನೆ. ತಾಯಿ ರಂಗನಾಯಕಿ ಸರ್ವತಂತ್ರ ಸ್ವತಂತ್ರ ಅನ್ನೋ ಬಿರುದು ದಯಪಾಲಿಸ್ತಾಳೆ. ಈ ಸರ್ವತಂತ್ರ ಸ್ವತಂತ್ರ ಅನ್ನೋ ಬಿರುದು ಸುಮ್ಮನೆ ಕೊಟ್ಟಿದ್ದಲ್ಲ. ದೇಶಿಕರು ಎಲ್ಲ ವಿದ್ಯೆಗಳನ್ನು, ಅವುಗಳಲ್ಲಿ ಇರೋ ಎಲ್ಲ ವಿಭಾಗಗಳನ್ನೂ ತಿಳಿದಿದ್ರು. ಉದಾಹರಣೆಗೆ ಹೇಳಬೇಕು ಅಂದರೆ, ಮರದ ಕೆಲಸ ಅಂತ ತಗೊಂಡ್ರೆ ಮರ ಹುಡುಕಿ ಕತ್ತರಿಸೋದು, ಅವುಗಳನ್ನು ಅಳತೆಗೆ ತುಂಡು ಮಾಡೋದು ಒಬ್ಬರ ಕೆಲಸವಾದರೆ, ಮತ್ತೆ ಕೆಲವರು ಆ ಮರಗಳಿಂದ ಮರದ ಬಾಗಿಲು ಕಿಟಕಿಗಳನ್ನು ಮಾಡಬಹುದು. ಮತ್ತೆ ಕೆಲವರು ಮೇಜು ಕುರ್ಚಿ ಮಂಚ ಇಂತಹ ಉಪಕರಣಗಳನ್ನು ಮಾಡಬಹುದು. ಇನ್ನು ಕೆಲವರು ಕಲಾಮಯ ವಿಗ್ರಹಗಳನ್ನ, ಮಂಟಪಗಳನ್ನ, ದೇವರ ತೇರುಗಳನ್ನು ಮಾಡಬಹುದು. ಆದರೆ ಎಲ್ಲವನ್ನೂ ಒಬ್ಬರೇ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಾಗಿಲು ಕಿಟಕಿ ಮಾಡೋನನ್ನ ಕರ್ಕೊಂಬಂದು ವಿಗ್ರಹಗಳನ್ನ ಮಾಡು ಅಂದ್ರೆ ಆಗೋದಿಲ್ಲ. ಆದರೆ ದೇಶಿಕರು ಆ ರೀತಿ ಅಲ್ಲದೆ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ರು. ಹಾಗಾಗಿ ಅವರನ್ನ ತಾಯಿ ಸರ್ವತಂತ್ರ ಸ್ವತಂತ್ರ ಅಂತ ಕರೆದದ್ದು. ದೇಶಿಕರ ಸಮಕಾಲೀನ ವಿದ್ವಾಂಸರು ಅವರನ್ನ ಮೆಚ್ಚಿಕೊಂಡು ಕವಿತಾರ್ಕಿಕ ಸಿಂಹ ಅಂತ ಕರೆದಿದ್ರು. ಅವರನ್ನ ಮೆಚ್ಕೊಂಡವರು ಇರೋ ಹಾಗೇನೆ ಅವರನ್ನ ಕಂಡ್ರೆ ಅಸೂಯೆ ಪಡೋರು ಇದ್ರು. ಅವರುಗಳಲ್ಲಿ ದೇಶಿಕರನ್ನ ಸವಾಲಿಗೆ ಕರೆದು ಅವರ ಕೀರ್ತಿ ಹೆಚ್ಚೋದಕ್ಕೆ ಕಾರಣರೂ ಆಗ್ತಿದ್ರು. ಒಮ್ಮೆ ಒಬ್ಬ ಪಂಡಿತ ದೇಶಿಕರಿಗೆ ಒಂದು ರಾತ್ರಿಯಲ್ಲಿ ಪದ್ಯಗಳನ್ನು ಬರೆಯೋ ಸವಾಲಿಗೆ ಕರೀತಾರೆ. ಯಾರು ಹೆಚ್ಚು ಪದ್ಯಗಳನ್ನು ಬರೀತಾರೆ ಅನ್ನೋದೇ ಅವರ ನಡುವೆ ಇದ್ದ ಪರೀಕ್ಷೆ. ದೇಶಿಕರು ಒಪ್ಕೋತಾರೆ. ಇಬ್ಬರು ಬರೆದು ಬೆಳಗ್ಗೆ ತೀರ್ಮಾನ ಹೇಳೋದಿಕ್ಕೆ ಅಂತ ಬಂದಿದ್ದ ಪಂಡಿತ ಗೋಷ್ಠಿಗೆ ತಾವುಗಳು ಬರೆದದ್ದನ್ನ ಕೊಡ್ತಾರೆ. ಸವಾಲು ಹಾಕಿದ್ದ ಪಂಡಿತರು ದೇವರ ಪಾದವನ್ನ ವಿಷಯವಾಗಿ ಇಟ್ಕೊಂಡು 300 ಪದ್ಯಗಳನ್ನ ಬರೆದಿರ್ತಾರೆ. ಆದರೆ ದೇಶಿಕರು ದೇವರ ಪಾದುಕೆಯ ಮೇಲೆ 1008 ಪದ್ಯಗಳನ್ನ ಬರೆದಿರ್ತಾರೆ. ಅದೇ ಶ್ರೀ ಪಾದುಕಾ ಸಹಸ್ರ. ಇನ್ನೊಮ್ಮೆ ಮತ್ತೊಬ್ಬ ಪಂಡಿತ ದೇಶಿಕರ ಮೇಲೆ ಅಸೂಯೆಯಿಂದ ಅವನು ಕಲಿತ ವಾಮವಿದ್ಯೆಯ ಸಹಾಯದಿಂದ ಅವರ ಊರಿನ ಕೊಳದ ನೀರೆಲ್ಲ ದೇಶಿಕರ ಹೊಟ್ಟೆ ಸೇರೋ ಹಾಗೆ ಮಾಡ್ತಾನೆ. ಸ್ವಲ್ಪ ಸಮಯದಲ್ಲೇ ದೇಶಿಕರಿಗೆ ಇದು ತಿಳಿದು ಬಿಡುತ್ತೆ. ಅವರು ತಾವು ಕೂತಿದ್ದ ಜಾಗದ ಬಳಿನೇ ಇದ್ದ ಒಂದು ಮರವನ್ನ ಸುಮ್ಮನೆ ಗೀರ್ತಾರೆ. ಆಗ ನೀರೆಲ್ಲ ಆ ಮರದ ಮೂಲಕ ಹೊರಗೆ ಹರಿಯಲಾರಂಭಿಸ. ಕಾಲ ಕಳೆದ ಹಾಗೆ ಕೊಳದ ನೀರು ಕಮ್ಮಿಯಾಗಿದ್ದನ್ನ ನೋಡಿ ಆ ಪಂಡಿತ ದೇಶಿಕರನ್ನ ನೋಡೋದಿಕ್ಕೆ ಅಂತ ಬರ್ತಾನೆ.
ಅವನಿಗೆ ಅಚ್ಚರಿಯಾಗೋ ಹಾಗೆ ನೀರೆಲ್ಲ ಮರದ ಗೀರ್ನಿಂದ ಹರಿದು ಹೋಗ್ತಾ ಇರುತ್ತೆ. ದೇಶಿಕರು ಆರಾಮಾಗಿ ಕುಳಿತಿರ್ತಾರೆ. ಪಂಡಿತನಿಗೆ ಮುಖಭಂಗ ಆಗತ್ತೆ. ಬರೀ ಪಂಡಿತರಷ್ಟೇ ಅಲ್ಲದೆ ಸಾಮಾನ್ಯರನ್ನೂ ದೇಶಿಕರು ಗೌರವಿಸ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಘಟನೆ ನಡೆಯುತ್ತೆ. ಒಮ್ಮೆ ಒಬ್ಬ ಬಾವಿ ತೋಡೋನು ನಿಮ್ಮಿಂದ ಬಾವಿ ತೋಡೋಕ್ಕೆ ಸಾಧ್ಯನಾ ಅಂತ ದೇಶಿಕರನ್ನ ಕೇಳ್ತಾನೆ. ಅವನ ಮಾತಿಗೂ ಬೆಲೆ ಕೊಟ್ಟು ದೇಶಿಕರು ಅದೇ ದಿನ ಶುರು ಮಾಡಿ ಒಂದು ಬಾವಿ ತೋಡಿ ಸುತ್ತಲೂ ಕಟ್ಟಡ ಕಟ್ಟಿ ಪೂರ್ಣವಾಗಿ ಸಿದ್ಧ ಮಾಡ್ತಾರೆ. ಇದು ಸಹ ದೇಶಿಕರು ಸರ್ವತಂತ್ರ ಸ್ವತಂತ್ರರು ಎಂಬುದನ್ನು ತೋರಿಸುತ್ತೆ. ದೇಶಿಕರಿಗೆ ತೊಂದರೆ ಕೊಡಲು ಬಯಸಿದವರು ಯಾರೂ ಜಯಶಾಲಿಗಳಾಗಿದ್ದೇ ಇಲ್ಲ. ಒಮ್ಮೆ ದೇಶಿಕರ ಮನೆಯಲ್ಲಿ ಅವರ ಪಿತೃ ಕಾರ್ಯಕ್ಕಾಗಿ 3 ಬ್ರಾಹ್ಮಣರನ್ನ ನಿಮಂತ್ರಿಸಿರ್ತಾರೆ. ಆದರೆ ಅವರುಗಳು ಮಾತಾಡಿಕೊಂಡು ದೇಶಿಕರಿಗೆ ತೊಂದರೆ ಕೊಡಬೇಕು ಅಂತ ಯೋಚಿಸಿ ನಿಮಂತ್ರಣಕ್ಕೆ ಬರದೇ ಹೋಗ್ತಾರೆ. ಆ ದಿನ ದೇಶಿಕರು ನಿತ್ಯ ಕರ್ಮಗಳನ್ನು ಮುಗಿಸಿ ಬ್ರಾಹ್ಮಣರಿಗೆ ಕಾಯ್ತಾ ಇರ್ತಾರೆ. ಅವರುಗಳು ಬರೋ ಸುಳುವೇ ಸಿಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ 3 ಬ್ರಾಹ್ಮಣರು ಬಂದು ಪಿತೃಕಾರ್ಯವನ್ನ ಸುಗಮವಾಗಿ ನಡೆಸ್ಕೊಟ್ಟು ಹೋಗ್ತಾರೆ. ಅವರುಗಳು ಹೋದ್ಮೇಲೆ ಒಬ್ರು ದೇಶಿಕರನ್ನ ಕೇಳ್ತಾರೆ, ಈಗ ಬಂದಿದ್ದವ್ರು ಯಾರು? ಅವರು ನಮ್ಮೂರ್ನವ್ರಂತೆ ಕಾಣಿಸೋದಿಲ್ವಲ್ಲ, ಯಾವೂರಿಂದ ಕರೆಸಿದ್ರಿ ಅಂತ ಕೇಳ್ತಾರೆ. ಆಗ ದೇಶಿಕರು, ನಿಮಗೆ ಅವರನ್ನ ನೋಡಿದ ಮೇಲೆ ತಿಳಿಲಿಲ್ವೇ? ಅವರು ಹಯಗ್ರೀವ ಸ್ವಾಮಿ, ದೇವನಾಯಕ ಸ್ವಾಮಿ ಮತ್ತು ವರದರಾಜ ಸ್ವಾಮಿ ಅಂತ ಹೇಳ್ತಾರೆ. ದೇಶಿಕರಿಗೆ ತೊಂದರೆ ಆಗದಂತೆ ಆ ಭಗವಂತನೇ ಬಂದು ಸಹಾಯ ಮಾಡಿದ್ದ. ದೇಶಿಕರನ್ನ ದೂಷಿಸಿದವರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಇದಕ್ಕೆ ಉದಾಹರಣೆ ಅಂದರೆ, ಕಂದಾಡೆ ಲಕ್ಷ್ಮಣಸ್ವಾಮಿ ಅನ್ನೋರು ದೇಶಿಕರನ್ನ ನಿಂದಿಸಿದ ಕಾರಣ ಅವರಿಗೆ ಕುಷ್ಠರೋಗ ಬಂದ್ಬಿಡತ್ತೆ. ಅವರು ಆ ರೋಗದಿಂದ ನರಳುತ್ತಾ ತೊಂದರೆ ಅನುಭವಿಸ್ತಿದ್ದಾಗ ಅವರ ಪತ್ನಿ ದೇಶಿಕರ ಬಳಿ ಹೋಗಿ ಕ್ಷಮೆ ಯಾಚಿಸ್ತಾರೆ. ಗಂಡನನ್ನ ಕ್ಷಮಿಸಿ ಅವರ ರೋಗ ವಾಸಿ ಮಾಡಿ ಒಂದು ಮಗುವಾಗುವಂತೆ ಆಶೀರ್ವದಿಸಿ ಅಂತ ಬೇಡ್ತಾರೆ. ದೇಶಿಕರು ಅವರನ್ನ ಕ್ಷಮಿಸ್ತಾರೆ. ಅಂದಿನಿಂದ 1 ವರ್ಷಗಳ ಕಾಲ ಪ್ರತಿದಿನ ಕಂದಾಡೆ ಲಕ್ಷ್ಮಣಸ್ವಾಮಿ ಅವರು ದೇಶಿಕರ ಶ್ರೀಪಾದ ತೀರ್ಥವನ್ನ ಸೇವಿಸ್ತಾರೆ. ಆಗ ಅವರಿಗೆ ರೋಗ ಕಳೆದು ಒಂದು ಗಂಡು ಮಗುನೂ ಆಗತ್ತೆ. ಸಂತೋಷಗೊಂಡ ಲಕ್ಷ್ಮಣಸ್ವಾಮಿ ಅವರು ಆ ಮಗುವಿಗೆ ಕಂದಾಡೆ ಮನಪಂಗಾರ್ ಅಂತ ಹೆಸರಿಡ್ತಾರೆ. ಶ್ರೀಪಾದ ತೀರ್ಥದ ಪ್ರಭಾವದಿಂದ ಹುಟ್ಟಿದ ಮಗುವಿಗೆ ತೀರ್ಥಪಿಳ್ಳೆ ಅಂತಾನೆ ಹೆಸರಾಗತ್ತೆ. ಈ ಮನಪಂಗಾರ್ ದೇಶಿಕರನ್ನ ಕುರಿತು ದೇಶಿಕ ನೂತ್ತಂದಾದಿ ಅನ್ನೋ 100 ಶ್ಲೋಕಗಳನ್ನ ಬರೆದಿದ್ದಾರೆ. ದೇಶಿಕರು ಸ್ತೋತ್ರಗಳ ಜೊತೆ ಕಾವ್ಯಗಳು, ನಾಟಕ, ಮಣಿಪ್ರವಾಳ ಗ್ರಂಥಗಳು, ತತ್ವಗ್ರಂಥಗಳು, ವ್ಯಾಖ್ಯಾನಗಳು, ಪ್ರಬಂಧಗಳು ಹೀಗೆ ಸಾಕಷ್ಟು ರಚನೆ ಮಾಡಿ ತಮ್ಮ ಅನುಯಾಯಿಗಳಿಗೆ ರಾಮಾನುಜ ಸಿದ್ಧಾಂತವನ್ನ ಅನುಸರಿಸಿ ಭಗವಂತನಲ್ಲಿ ಶರಣಾಗತಿ ಮಾಡಿಕೊಂಡು ಮುಕ್ತಿ ಹೊಂದಿ ಅಂತ ಹೇಳಿದ್ದಾರೆ. ಶ್ರೇಷ್ಠ ಅದ್ವೈತಾಚಾರ್ಯ ಅಪ್ಪಯ್ಯ ದೀಕ್ಷಿತರು, ತೆಂಗಲೆ ದೊಡ್ಡಯ್ಯಾಚಾರ್ಯರು, ಪ್ರತಿವಾದಿ ಭಯಂಕರ ಅಣ್ಣನ್ನವರು, ವೆಂಕಟಾದ್ವರಿ ಕವಿಗಳು ಎಲ್ಲರೂ ದೇಶಿಕರನ್ನ ಹಾಡಿ ಹೊಗಳಿದ್ದಾರೆ. ಸಂಪ್ರದಾಯ ಭೇದ ಇರುವ ತೆಂಗಲೆ, ವಡಗಲೆ ಶಾಖೆಗಳನ್ನ ಒಂದುಗೂಡಿಸೋದಕ್ಕೆ ದೇಶಿಕರು ಶ್ರಮಪಟ್ಟರು. ದೇಶಿಕ ಸಂಪ್ರದಾಯವನ್ನ ಅಹೋಬಲ ಮಠ, ಆಂಡವನ ಮಠ ಮತ್ತು ಪರಕಾಲ ಮಠಗಳು ಅನುಷ್ಠಾನ ಮಾಡಿ ವಿವರಿಸುತ್ತವೆ. 101 ವರ್ಷಗಳ ಕಾಲ ಬದುಕಿದ್ದ ದೇಶಿಕರು ತಮ್ಮ ಮಗ ಕುಮಾರ ನಯನಾಚಾರ್ಯ ಅವರ ಮಡಿಲಲ್ಲಿ ತಲೆ ಇಟ್ಟು, ಬ್ರಹ್ಮತಂತ್ರ ಸ್ವತಂತ್ರ ಜೀಯರ್ರವರ ಮಡಿಲಲ್ಲಿ ಪಾದವಿಟ್ಟು ಆಚಾರ್ಯ ಪರಂಪರೆಯನ್ನ ಧ್ಯಾನಿಸುತ್ತಾ ಪರಮಪದ ಸೇರ್ತಾರೆ. ವೇದಾಂತ ದೇಶಿಕರ ತಿರುವಡಿಗಳೇ ಶರಣಂ. ಶ್ರೀಮತೆ ರಾಮಾನುಜಾಯ ನಮಃ.